ಇತ್ತೀಚೆಗೆ ಅಂದರೆ ನಾವು 4 ತಿಂಗಳ ಮುಂಚೆ ಯುರೋಪಿಯನ್ ದೇಶಗಳದ್ದು ಒಂದು ರುಮೆಟಾಲಜಿ ಕಾನ್ಫರೆನ್ಸ್ ನಡೀತು. ಇದರಲ್ಲಿ ವಿಶ್ವದಾದ್ಯಂತ ಎಲ್ಲರೂ ಹೋಗ್ತಾರೆ. ಇದು ವಿಶ್ವದ ಒಂದು ದೊಡ್ಡ ಕಾನ್ಫರೆನ್ಸ್ ಇದು ರುಮೆಟಾಲಜಿ ಬಗ್ಗೆ. ಅಲ್ಲಿ ತುಂಬಷ್ಟು ಚರ್ಚೆಗಳು ನಡೆಯುತ್ತೆ. ಅದರಲ್ಲಿ ಒಂದು ಪ್ರಯೋಗ ಅಥವಾ ಒಂದು ಸ್ಟಡಿ ಬಗ್ಗೆ ಬಹಳ ಚರ್ಚೆ ಆಗಿತ್ತು. ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಟಡಿ ಒಂದು. ಇದು ಏನಂತ ಹೇಳಿದ್ರೆ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಇರೋರಲ್ಲಿ, ರುಮೆಟಾಯ್ಡ್ ಆರ್ಥ್ರೈಟಿಸ್ ಯಾರಿಗಿರುತ್ತೋ ಅವ್ರಿಗೆ ಜಾಸ್ತಿ ನೆಗಾಡಿದ್ರೆ ಮನೇಲಿ ಅವ್ರಿಗೆ ರುಮೆಟಾಯ್ಡ್ ಆರ್ಥ್ರೈಟಿಸ್ದು ಏನು ಈ ತೀವ್ರತೆ ಏನಿದೆ ಅದು ಕಡಿಮೆ ಆಗುತ್ತೆ ಅಂತ ಕಂಡುಹಿಡಿದಿದ್ದಾರೆ ಅವರು. ಇದು ನೋಡಿ ನಾವು ಡಿಸ್ಕಸ್ ಮಾಡ್ತಾಯಿದ್ವಿ ಇಲ್ಲೇ, ನಾವು ಬೇರೆಯವ್ರ ಜೊತೆ ನಾವು ಹಂಗೆ ಮಾತಾಡ್ತಾಯಿದ್ವಿ. ಸೊ ಇಷ್ಟೊಂದು ಸಣ್ಣ ವಿಷಯ ಅಲ್ವಾ, ನಗು ಅನ್ನೋದು ಒಂದು ಸಂಧಿವಾತದಂಥ ಒಂದು ಭಯಂಕರ ಕಾಯಿಲೆಯನ್ನು ಅದ್ರ ತೀವ್ರತೆಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನೀವು ಕೇಳ್ಬೋದು, ಏನು ಡಾಕ್ಟ್ರ್ ಇದು ಸುಮ್ಮನೆ ನನ್ನ ನೋವು ನನ್ನ ಕಷ್ಟ ನಗಬೇಕು ಅಂತ ಹೇಳ್ತಿದ್ದೀರಾ ಅಂತ, ಇದೇನು ಸುಮ್ಮನೆ ಇದೆಲ್ಲ ಆಗೋದಿಲ್ಲ ಅಂತ. ಆದರೆ ಇದ್ರ ಹಿಂದೆ ಬಹಳಷ್ಟು ವಿಜ್ಞಾನ ಇದೆ, ವೈಜ್ಞಾನಿಕವಾದ ವಿಚಾರ ಇದೆ. ಈಗ ನಗೋದು ಅನ್ನೋದೇನು, ಇವಾಗ ನಾವು ಖುಷಿಯಾಗಿರ್ತೀವಿ ಅಂತ ಅರ್ಥ. ನಕ್ಕಾಗ ನಮ್ಮ ದೇಹದಲ್ಲಿ ಕೆಲವೊಂದು ಅಂಶಗಳು ಉತ್ಪನ್ನ ಆಗುತ್ತೆ. ಒಂದು ಎಂಡೋರ್ಫಿನ್ ಅಂತೀವಿ. ಎಂಡೋರ್ಫಿನ್, ನೀವು ಮಾರ್ಫಿನ್ ಅಂತ ಕೇಳಿರ್ಬೋದು. ಇದು ನೋವನ್ನು ಕಡಿಮೆ ಮಾಡುವಂಥ ಒಂದು ಅಂಶ. ಸೊ ಈ ನೋವು ಜಾಸ್ತಿ ಆದಾಗ ನಮ್ಮ ಬಾಡೀಲಿ ಎಂಡೋರ್ಫಿನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಅದೇ ನೆಗಾಡಿದಾಗ ಅಥವಾ ಖುಷಿಯಾಗಿದ್ದಾಗ ಅಥವಾ ಏನಾದರೂ ಒಳ್ಳೆ ಕೆಲಸ ಮಾಡಿದಾಗ ಎಂಡೋರ್ಫಿನ್ಸ್ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಈ ಎಂಡೋರ್ಫಿನ್ಸಿಂದ ನಮ್ಮ ನೋವಿನ ತೀವ್ರತೆ ಏನಿದೆ ಅದು ತಕ್ಷಣಕ್ಕೆ ಕಡಿಮೆ ಆಗುತ್ತೆ. ಆಮೇಲೆ ಒಂದ್ಸಲಿ ನೆಗಾಡಿದ್ರೆ ಈ ಎಂಡೋರ್ಫಿನ್ ಬಹುಶಃ 6ರಿಂದ 8 ಗಂಟೆವರೆಗೂ ಇರುತ್ತಂತೆ ದೇಹದಲ್ಲಿ. ಆ ರೀತಿ ಇದ್ದಾಗ ನಮ್ಮ ದೇಹದಲ್ಲಿ ನೋವಿನ ಅಂಶ ಅಥವಾ ನೋವಿನ ತೀವ್ರತೆ ಏನಿದೆ ಕಡಿಮೆ ಆಗುತ್ತೆ. ಇದು ಮೊದಲನೇದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಕಾರ್ಟಿಸಾಲ್ ಅಂತ ಅನ್ನೋ ಒಂದು ಅಂಶ ಕಡಿಮೆ ಆಗುತ್ತೆ. ಎಂಡೋರ್ಫಿನ್ ಜಾಸ್ತಿ ಆಗುತ್ತೆ, ಕಾರ್ಟಿಸಾಲ್ ಕಡಿಮೆ ಆಗುತ್ತೆ. ಈಗ ಕಾರ್ಟಿಸಾಲ್ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಈ ಕಾರ್ಟಿಸಾಲ್ ಅನ್ನೋದು ನಮ್ಮ ಸ್ಟ್ರೆಸ್ ಹಾರ್ಮೋನ್ ಥರ. ನಮಗೆ ಸ್ಟ್ರೆಸ್ ಆದಾಗ, ನಮಗೆ ದುಃಖ ಆದಾಗ, ನಮ್ಗೆ ಭಯ ಆದಾಗ, ನಮಗೆ ಸಿಟ್ಟು ಬಂದಾಗ ಬರುವಂಥ ಒಂದು ಅಂಶ ದೇಹದಲ್ಲಿ. ಇದೊಂದು ಹಾರ್ಮೋನ್. ಈ ಹಾರ್ಮೋನ್ ಕಡಿಮೆ ಆಗುತ್ತೆ ನೆಗಾಡಿದಾಗ, ನಗು ಅಥವಾ ಯಾವುದಾದ್ರು ಖುಷಿಯಾಗಿದ್ದಾಗ ಈ ಹಾರ್ಮೋನ್ ಕಡಿಮೆ ಆಗುತ್ತೆ. ಈ ಹಾರ್ಮೋನ್ ಕಡಿಮೆ ಆದಾಗ ನಮ್ಮ ದೇಹದಲ್ಲಿರೋ ಸಿಂಪಥೆಟಿಕ್ ಟೋನ್ ಅಂತ ಏನು ಹೇಳ್ತೀವಿ, ಭಯ ಯಾವಾಗಲೂ ಒಂದು ಟೈಟಾಗಿರೋವಂಥ ಒಂದು ವಿಷಯ, ಅದು ಕಡಿಮೆ ಆಗುತ್ತೆ. ಪ್ಯಾರಾಸಿಂಪಥೆಟಿಕ್ ಟೋನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಈಗ ಪ್ಯಾರಾಸಿಂಪಥೆಟಿಕ್ ಟೋನ್ ಜಾಸ್ತಿ ಆದರೆ ರುಮೆಟಾಯ್ಡ್ ಆರ್ಥ್ರೈಟಿಸ್ ತೀವ್ರತೆ ಕಡಿಮೆ ಆಗುತ್ತೆ ಅಂತ ಹಲವಾರು ಪ್ರಯೋಗಗಳಲ್ಲಿ ಹೇಳಿದ್ದಾರೆ. ಇದರಲ್ಲಿ ಒಂದು ವೇಗಸ್ ನರ್ವ್ ಅಂತ ಒಂದು ಬರುತ್ತೆ, ಅದನ್ನ ನಾವು ನಿಯಂತ್ರಿಸಿದ್ರೆ ನಮ್ಮ ದೇಹದಲ್ಲಿ ಪ್ಯಾರಾಸಿಂಪಥೆಟಿಕ್ ಟೋನ್ ಜಾಸ್ತಿ ಆಗುತ್ತೆ, ನಮ್ಮ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್ ತೀವ್ರತೆ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲದೆ ನೋಡಿ, ನಗಾಡಿದ್ರೆ ಒಂಥರ ನಮ್ಮ ಜೀವನದಲ್ಲಿ ಒಂಥರ ಆಸಕ್ತಿ ಇದ್ದಂಗೆ ಅಲ್ವಾ, ಜಾಸ್ತಿ ಹುರುಪು ಬರುತ್ತಲ್ವ. ಸೊ ಯಾವುದಾದ್ರೂ ಒಂದು ವಿಧಾನದಲ್ಲಿ ದಿನಕ್ಕೆ ಒಂದು ಸಲಿನೋ 2 ಸಲಿನೋ ಮನಸ್ಸು ಬಿಚ್ಚಿ ನಗಾಡೋಂಥದ್ದು ಮಾಡಿ. ಇದು ಈಗ ಪಿಕ್ಚರ್ಗಳಲ್ಲೆಲ್ಲ ತೋರಿಸ್ತಾರಲ್ಲ, ಪಾರ್ಕಲ್ಲಿ ನಿಂತ್ಕೊಂಡು ಹಾ 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 ಅಂತ ನಗಾಡ್ತಾರಲ್ಲ, ಆ ಥರ ನಗು ಅಲ್ಲ, ನಿಜವಾಗ್ಲೂ ಹಾಸ್ಯಕರವಾದ ನಗು. ಒಂದು ಜೋಕ್ಸ್ ಓದಿ, ಇಲ್ಲ ಯಾವುದಾದ್ರೂ ಒಂದು ಹಾಸ್ಯ ಧಾರಾವಾಹಿ ನೋಡಿ, ಹಾಸ್ಯ ಪಿಕ್ಚರ್ ನೋಡಿ, ಇಲ್ಲ ಮಕ್ಕಳ ಜೊತೆ ಆಟಾಡಿ, ಈ ಥರ ಮಾಡಿ ಸ್ವಲ್ಪ ನಗು. ಒಂದು ದಿನದಲ್ಲಿ ಒಂದು 15 ನಿಮಿಷ ಆದರೂ ನಗಬೇಕು ಅನಿಸುತ್ತೆ. ಈಗ ಇನ್ನು ಮುಂದೆ ನನ್ನ ಪ್ರಿಸ್ಕ್ರಿಪ್ಷನಲ್ಲಿ ನಗು 15 ನಿಮಿಷಗಳು ಊಟ ಆದ ನಂತರ ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ನೀವು ನಿಮ್ಮ ಮನೆಯಲ್ಲಿ ಆಗೋಷ್ಟು ಖುಷಿಯಾಗಿದ್ದು ದಿನದಲ್ಲಿ 1-2 ಸಲ ಮನಸ್ಸು ಬಿಚ್ಚಿ ನಗಾಡೋಂಥ ಸಂದರ್ಭ ತಂದ್ಕೊಳ್ಳಿ. ಇದರಿಂದ ನಿಮ್ಮ ಸಂಧಿವಾತ ಅಷ್ಟೇ ಅಲ್ಲ, ಜೀವನದ ಶೈಲಿನೂ ಬದಲಾಗುತ್ತೆ. ಥ್ಯಾಂಕ್ ಯು.